ವರ್ಷಿಣಿ ಅಲ್ವಾ ನೀನು? ಹೌದು ಆಂಟಿ. ಏನು ಮಾಡ್ತಿದ್ಯಾ ಇಲ್ಲಿ? ಆಂಟಿ, ಅಮ್ಮ ರಥಸಪ್ತಮಿಗೆ ಎಕ್ಕದ ಎಲೆ ಬೇಕು ಕಿತ್ಕೊಬಾ ಅಂದಿದ್ರು, ಅದಕ್ಕೆ ಕಿತ್ಕೊಳಕ್ಕೆ ಹೋಗ್ತಿದ್ದೆ ಆಂಟಿ. ಏನಕ್ಕೆ ಇದು ಎಲೆ? ಅಯ್ಯೋ, ನಂಗೇನೋ ಗೊತ್ತಿಲ್ಲ ಆಂಟಿ, ಅಮ್ಮ ಕಿತ್ಕೊಂಬ ಅಂದಿದ್ರು ಅದಕ್ಕೆ. ಬೇಕಾದ್ರೆ ನಾನು ನಿಮ್ಗೆ ಅಮ್ಮನ ಕೇಳ್ಬಿಟ್ಟು ಹೇಳ. ಓಕೆ ಸರಿ. ಯಾಕೆ ರಂಜಿತ್ ಸರ್ ಸಪ್ಪು ಕೂತಿದ್ದೀರಾ? ಏನಾಯ್ತು? ಕೆಲಸ ಇಲ್ಲ, ಕೆಲಸ ಮಾಡಿದ್ರು ದುಡ್ಡು ಇಲ್ಲ, ಒಂದೇ ಕಂಟ್ರಿಸಿ ಆಗ್ತಿದೆ, ಮೈ ಹುಷಾರಿಲ್ಲ. ಏನು ಮಾಡೋದು ಗೊತ್ತಿಲ್ಲ. ಏನು ಹೇಳಿದ್ವಿ? ಆರೋಗ್ಯ ಸಮಸ್ಯೆ, ಆಮೇಲೆ ಕೆಲಸನೇ ಸಿಗ್ತಾ ಇಲ್ಲ, ಕೆಲಸ ಇಲ್ಲ, ಆಮೇಲೆ ಮೈಯೆಲ್ಲ ಒಂಥರ ಕಂಟ್ರಿಸಿ ಕಣ್ ದೃಷ್ಟಿ. ಇದಕ್ಕೆಲ್ಲ ಒಂದು ಪರಿಹಾರ ಇದೆ. ಅದೇನು ಅಂತ ಅಂದರೆ ಕಲರ್ಫುಲ್ ಲೈಫ್ ಚಾನಲ್ ನೋಡಿ, ಆಧ್ಯಾತ್ಮ ನೆಮ್ಮದಿಯ ಮಾರ್ಗ. ಇಂಥ ಸಮಸ್ಯೆಗೆಲ್ಲ ನಿಮಗೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಇದೇ ಭಾನುವಾರ ರಥಸಪ್ತಮಿ ಇದೆ. ಆ ರಥಸಪ್ತಮಿ ಅಂದು ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಖಂಡಿತ ನೀವು ಹಂಗೆ ಮಾಡಿದ್ರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗೇ ಸಿಗುತ್ತೆ. ನನ್ನ ವಿಡಿಯೋನ ನೋಡಿ ನೀವು. ಅಮ್ಮ ಎಕ್ಕದೇನೆ ಥರ ಕೇಳಿದ್ರಲ್ಲ, ಯಾಕೆ? ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಕಲರ್ಫುಲ್ ಲೈಫ್ ಚಾನಲ್, ಆಧ್ಯಾತ್ಮ ನೆಮ್ಮದಿಯ ಮಾರ್ಗ. ವೀಕ್ಷಕರೇ, ನಾನು ಏನಕ್ಕೆ ಎಕ್ಕದೆಲೆ ತರಕ್ಕೆ ಹೇಳಿದ್ದೆ ಅಂತ ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ. ಏನು ಅಂತ ಅಂದರೆ, ನಾಳೆ ಭಾನುವಾರ ರಥಸಪ್ತಮಿ ಇದೆ. ಈ ರಥಸಪ್ತಮಿ ಅಂದರೆ ತುಂಬ ವಿಶೇಷವಾದ ದಿನ. ಸೂರ್ಯ ಪಥ ಬದಲಾಯಿಸ್ತಾನೆ. ಪೂರ್ವದಲ್ಲಿ ಹುಟ್ಟಿ ಉತ್ತರ ದಿಕ್ಕಿಗೆ ಪಥನ ಬದಲಾಯಿಸ್ತಾನೆ. ಆದ್ದರಿಂದ ಇದು ತುಂಬ ವಿಶೇಷವಾಗಿದೆ. ಅವನ ರೇಸು, ಅದರಲ್ಲೂ ಕಾಸ್ಮೆಟಿಕ್ ರೇಸು ತುಂಬ ಎಚ್ಚೆತ್ತವಾಗಿರುತ್ತೆ. ಅದರಿಂದ ರಥಸಪ್ತಮಿನ ಆಚರಿಸ್ತೀವಿ. ನಿಮ್ಗೇನಾದರೂ ಸಾಲ ಬಾಧೆ ಇದ್ದರೆ, ಅಥವಾ ಆರೋಗ್ಯ ಸಮಸ್ಯೆ ಇದ್ದರೆ, ಅಥವಾ ನಿಮಗೆ ಯಾರನ್ನ ನೆಗೆಟಿವ್ ಎನರ್ಜಿ ಮಾಡಿಸಿದ್ರೆ, ಅಥವಾ ಶತ್ರು ಬಾಧೆ ಇದ್ದರೆ, ಇದೆಲ್ಲದಕ್ಕೂ ಒಂದೇ ರೆಮಿಡಿ. ಅದೇನು ಅಂದರೆ ಈ ರಥಸಪ್ತಮಿ ದಿನ ಮಾಡ್ಬೋದು. ಮೊದಲಾಗಿ ನೀವೇನು ಮಾಡಬೇಕು, ಆರೋಗ್ಯ ಸಮಸ್ಯೆ ಹೋಗ್ಲಾಡ್ಸೋಕ್ಕೆ, ಆರೋಗ್ಯ ವೃದ್ಧಿ ಆಗೋಕ್ಕೆ ನೀವೇನು ಮಾಡಬೇಕು ಅಂತ ಅಂದರೆ, ಬೆಳಗಿನ ಜಾವ 6:30 ಅಷ್ಟರಲ್ಲಿ, ಅಂದರೆ ಬೆಳಿಗ್ಗೆ ಸೂರ್ಯ ಉದಯಿಸುವ ಮೊದಲೇ ನೀವೇನು ಮಾಡಬೇಕು ಅಂತ ಅಂದರೆ ಎಕ್ಕದ ಎಲೆನ ತರಬೇಕು. ನೀವು ನೋಡಿರ್ಬೋದು, ನನ್ನ ಮಗಳು ಎಕ್ಕದ ಎಲೆ ಥರ ಕೇಳಿದ್ದೆ, ಅವಳು ಕೀಳ್ತಾ ಇದ್ಲು. ಏನಕ್ಕೆ ಎಕ್ಕದ ಎಲೆ ಅಂತ ಅಂದರೆ, ಅದನ್ನು ತಲೆ ಮೇಲೆ, ಶೋಲ್ಡರ್ಸ್ ಮೇಲೆ, ತೊಡೆ ಮೇಲೆ ಮತ್ತು ಪಾದದ ಮೇಲೆ ಟೋಟಲ್ ಆಗಿ 7 ಎಲೆಗಳನ್ನ ಇಟ್ಕೊಂಡು ನೀವು ಸ್ನಾನ ಮಾಡಬೇಕಾಗುತ್ತೆ. ಯಾವ ನೀರಲ್ಲಿ ಸ್ನಾನ ಮಾಡಬೇಕು ಅಂದರೆ, ವಿಶೇಷವಾಗಿ 5 ಥರ ವಾಟರ್ನ ಮಿಕ್ಸ್ ಮಾಡಿ ನೀವು ಸ್ನಾನ ಮಾಡಬೇಕು. ಅದು ಯಾವ್ಯಾವ ನೀರು ಅಂದರೆ, ಮೊದಲನೇದು ಮನೇಲಿ ಯಾವ ನೀರು ನೀವು ಉಪಯೋಗಿಸ್ತೀರೋ ಅದು ಯಾವುದನ್ನ ಆಗಿರ್ಬೋದು, ಆ ನೀರು, ನದಿ ನೀರು, ಮತ್ತು ಸಮುದ್ರದ ನೀರು, ಮತ್ತು ಯಾವುದಾದ್ರೂ ದೇವಸ್ಥಾನದ ತೀರ್ಥ, ಮತ್ತು ಕಲ್ಯಾಣಿ ನೀರು. ಇಷ್ಟು ನೀರನ್ನ ನೀವು ಮಿಶ್ರಣ ಮಾಡಿ ನೀವು ಸ್ನಾನ ಮಾಡಬೇಕಾಗುತ್ತೆ. ಮೊದಲು ಸೂರ್ಯದೇವನ ನೆನೆಸ್ಕೊಂಡು ಆ ನೀರನ್ನ ತಯಾರು ಮಾಡಿ ಇಟ್ಕೊಳ್ಳಿ. 5 ವಾಟರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿರಿ. ಆ ನಂತರ ತಲೆ ಮೇಲೊಂದು, ಶೋಲ್ಡರ್ಸ್ ಮೇಲೆ ಇಲ್ಲೊಂದು 3 ಆಯಿತು, ತೊಡೆ 2 ತೊಡೆಗೂ ಒಂದೊಂದು, ಮತ್ತು ಫೀಟ್ ಮೇಲೆ ಒಂದೊಂದು ಇಟ್ಕೊಂಡು, ಮೊದಲನೇದಾಗಿ ಮೇಲಿಂದ ನೀರನ್ನ ಸೂರ್ಯದೇವರನ್ನ ನೆನೆಸ್ಕೊಂಡು, ದೇವರೇ ನಂಗೆ ಆರೋಗ್ಯ ಭಾಗ್ಯ ಕೊಡಪ್ಪ, ನನ್ನ ಏನೇನು ಸಮಸ್ಯೆ ಇದೆಯೋ ಅದೆಲ್ಲ ಹೋಗ್ಲಾಡ್ಸು, ನನಗೆ ಆರೋಗ್ಯನ ವೃದ್ಧಿ ಮಾಡು ಅಂತ ಆ ಸೂರ್ಯದೇವನ ನೆನೆಸ್ಕೊಂಡು, ಸಾಧ್ಯವಾದರೆ ಸೂರ್ಯದೇವನ ಮಂತ್ರ ಇದೆ, ಚಿಕ್ಕ ಮಂತ್ರ, ಅದು ಯಾವುದು ನಿಮ್ಗೆ ಹೇಳೋಕ್ಕಾಗಿಲ್ಲ ಅಂದರೆ ಓಂ ಸೂರ್ಯದೇವಾಯ ನಮಃ ಅಂತ ಹೇಳ್ಕೊಂಡು ತಲೆ ಮೇಲೆ ಮೊದಲನೇ ನೀರು ಹಾಕೋಬೇಕು. ಅದಾದ ನಂತರ 2ನೇ ಸಲ ಲೆಫ್ಟ್ ಸೈಡಿಂದ ಪೂರ್ತಿ ಕೈಗೆ, ನೆಕ್ಸ್ಟು ಈ ಸೈಡು, ತಿರ್ಗಾ ಕಾಲ್ಗೆ, ತೊಡೆಯಿಂದ ಕಾಲ್ಗೆ, ಈ ಕಡೆ ಕಾಲ್ಗೆ, ಈ ಥರ ಆಗಿ 5 ಸಲಿನ ನೀರು ಹಾಕೊಬೇಕು. ಇದಾದಮೇಲೆ ಯಾವುದೇ ಸೋಪ್ ಆಗಲಿ, ಶ್ಯಾಂಪೂ ಆಗಲಿ, ಯಾವುದೇ ಕೆಮಿಕಲ್ ಇರೋ ಇದನ್ನು ನೀವು ಬಳಸಬಾರ್ದು. ಜಸ್ಟ್ ವಾಟರಲ್ಲಿ ಅದನ್ನು 5 ಸಲ ನೀರು ಹಾಕೊಂಡ್ಮೇಲೆ ಆ್ಯಸ್ ಯೂಶುವಲ್ ಹೆಂಗೆ ಸ್ನಾನ ಮಾಡ್ತಿರೋ ಆ ಥರ ಮಾಡ್ಕೊಂಡು ಬರಬೇಕು. ಯಾವುದೇ ಸೋಪನ್ನು ನೀವು ಹಾಕಬಾರ್ದು ಮೈ ಮೇಲೆ. ಯಾಕೆ ಹಾಕಬಾರ್ದು ಅಂತಂದರೆ, ಯಾವಾಗ ನೀವು ಕೆಮಿಕಲ್ನ ನಿಮ್ಮ ಬಾಡಿ ಮೇಲೆ ಅಪ್ಲೈ ಮಾಡ್ತಿರೋ, ಆ ಅಪ್ಲೈ ಮಾಡಿದಾಗ ನೀವು ಏನು ಸ್ನಾನ ಮಾಡಿರ್ತೀರೋ ಅದು ಹೋಗ್ಬಿಡುತ್ತೆ. ಸೊ ಪಾಸಿಟಿವ್ ಎನರ್ಜಿ ಅದು ಹೋಗ್ಲಾಡಿಸ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವು ಯಾವುದೇ ಸೋಪ್ ಆಗಲಿ, ಶ್ಯಾಂಪೂ ಆಗಲಿ ಬಳಸಬಾರ್ದು. ಇದು ಏನಕ್ಕೆ ರೆಮಿಡಿ? ಇದು ಆರೋಗ್ಯ ಸಮಸ್ಯೆ ಹೋಗ್ಲಾಡ್ಸೋಕ್ಕೆ. ನೀವು ಸ್ನಾನ ಮಾಡಿದ ನಂತರ ಕೆಲವ್ರಿಗೆ
ತುಂಬ ಕಷ್ಟ ಇರುತ್ತೆ. ಎಷ್ಟೇ ದುಡ್ಡು ಬಂದ್ರೂ ಸಾಲೋದೇ ಇಲ್ಲ, ಸಾಲಗಳು ಜಾಸ್ತಿ ಆಗ್ತಾ ಇರುತ್ತೆ. ಇಂಥವ್ರು ಏನು ಮಾಡ್ಬೋದು ಅಂತ ಅಂದರೆ, ನಾನು ಹೇಳಿದ್ನಲ್ಲ, ಈ ಥರ ಸ್ನಾನ ಮಾಡಿ ನಾರ್ಮಲ್ ಆಗಿ ಹೆಂಗೆ ನೀವು ಪೂಜೆ ಮಾಡ್ತೀರೋ ಆ ಪೂಜೆನ ಮುಗಿಸ್ಕೊಂಡು ಸೂರ್ಯದೇವನ ನೆನೆಸ್ಕೊಂಡು ಪೂಜೆ ಮಾಡಿ ಮನೆಯಿಂದ ಆಚೆ ಬಂದು ಸೂರ್ಯದೇವನ ನೋಡಿಕೊಂಡು ಸೂರ್ಯನಿಗೆ ಅರ್ಘ್ಯ ಕೊಡಬೇಕಾಗುತ್ತೆ. ಯಾವ ರೀತಿ ನೀವು ಅರ್ಘ್ಯ ಕೊಡಬೇಕು ಅಂತ ಅಂದರೆ, ನಿಮ್ಮ ಹತ್ರ ಬೆಳ್ಳಿ ಚಂಬಿದ್ರೆ ಬೆಳ್ಳಿ ಚಂಬು, ಇಲ್ಲಾಂದರೆ ತಾಮ್ರದ ಚಂಬಿದ್ರೆ ಆ ತಾಮ್ರದ ಚಂಬ ಪೂರ್ತಿ ನೀರು ತುಂಬಿಸಿ ಒಂದು ಸ್ವಲ್ಪ ಅಕ್ಷತೆ ಮತ್ತು ಹೂವು, ಯಾವ್ದಾದ್ರು ಹೂವು ಆಗಿರ್ಬೋದು, ಅದರಲ್ಲೂ ಕೆಂಪು ಹೂವು ಇದ್ರೆ ತುಂಬ ಶ್ರೇಷ್ಠ, ಅದರಲ್ಲಿ ಹಾಕಿ ಹೀಗೆ ಮುಚ್ಕೊಂಡು ನೀವು ಸಂಕಲ್ಪ ಮಾಡ್ಕೊಬೇಕಾಗುತ್ತೆ. ಸೂರ್ಯದೇವ ನಮ್ಗೆ ಏನೇ ಕಷ್ಟ ಇದ್ರೂ ಅದನ್ನ ಹೋಗ್ಲಾಡ್ಸಪ್ಪ ಅಂತ ಕೇಳ್ಕೊಂಡು ಸೂರ್ಯದೇವನ್ಗೆ ಅರ್ಘ್ಯ ಕೊಡಬೇಕಾಗುತ್ತೆ. ಆದರೆ ನೆನಪಿರ್ಲಿ, ಈ ಅರ್ಘ್ಯ ಕೊಡಬೇಕಾದ್ರೆ ಯಾವುದೇ ಕಾರಣಕ್ಕೂ ನೀವು ಹಾಕೋ ನೀರು ನಿಮ್ಮ ಪಾದದ ಮೇಲೆ ಬೀಳಬಾರ್ದು, ಫೀಟ್ ಮೇಲೆ ಬೀಳಬಾರ್ದು. ಸೊ ಆದ್ರಿಂದ ನೀವು ಅರ್ಘ್ಯ ಕೊಡಬೇಕಾದ್ರೆ ಯಾವ್ದನ ತುಳಸಿ ಗಿಡ ಮುಂದೆ ಇಟ್ಕೊಂಡು ಅಥವಾ ಯಾವ್ದನ ಏನು ಪ್ಲ್ಯಾಂಟ್ಸ್ ಇರುತ್ತಲ್ಲ ಆ ಥರ ಪ್ಲ್ಯಾಂಟ್ ಹತ್ರ ನಿಂತ್ಕೊಂಡು ಅರ್ಘ್ಯ ಕೊಡಿ. ಯಾವುದೇ ಕಾರಣಕ್ಕೂ ಅದು ನಿಮ್ಮ ಕಾಲಿಗೆ ಬರೋದು ಬೇಡ. ಇದು ಏನಕ್ಕೆ? ಸಾಲ ಬಾಧೆ ಕಮ್ಮಿ ಆಗೋಕ್ಕೆ. ಸೆಕೆಂಡ್, ಥರ್ಡ್ ರೆಮಿಡಿ ಏನು ಅಂತ ಅಂದರೆ, ನಿಮ್ಗೇನಾದ್ರೂ ದೃಷ್ಟಿ ದೋಷ ಇದ್ದರೆ, ತುಂಬ ದೃಷ್ಟಿ ಆಗ್ತಿದೆ, ಶತ್ರುಗಳ ಬಾಧೆ ನಿಮ್ಮನ್ನು ಕಾಡ್ತಿದೆ, ಏನು ಕೆಲಸ ಮಾಡಿದ್ರೂ ಕೈಗೆ ಹತ್ತುತ್ತಿಲ್ಲ, ಈ ಥರ ಎಲ್ಲ ಇದ್ರೆ ಮೇಯ್ನ್ ಆಗಿ ಶತ್ರು ಬಾಧೆ ಕಮ್ಮಿ ಆಗೋಕ್ಕೆ, ಅದರಲ್ಲೂ ಹಿತಶತ್ರುಗಳು ಅಂತ ಇರ್ತಾರೆ, ಈ ಥರ ಹಿತಶತ್ರುಗಳು ಹೋಗ್ಲಾಡ್ಸೋಕ್ಕೆ ಇಲ್ಲೊಂದು ರೆಮಿಡಿ ಇದೆ. ಈ ರಥ ಸಪ್ತಮಿ ದಿನ ನೀವು ಮಾಡ್ಕೊಬೋದು. ಏನಪ್ಪ ಅದು ಅಂತ ಅಂದರೆ, ನಿಮ್ಮ ಮನೇಲಿ ನಿಂಬೆಹಣ್ಣು ಇರುತ್ತೆ, ಹೌದು ತಾನೇ? ಆ ನಿಂಬೆಹಣ್ಣು ಏನು ಮಾಡಬೇಕು ಅಂದರೆ 3 ಸಲಿಯಾಗಿ ಹಿಂಗೆ ದೃಷ್ಟಿ ತಗೊಬೇಕು. 3 ಸಲ ಹಿಂಗೆ ದೃಷ್ಟಿ ತಗೊಂಡು, ಅದು ಎಲ್ಲಿ ಮನೆಯಿಂದ ಆಚೆ ಮಾಡಬೇಕಾಗುತ್ತೆ. ದೃಷ್ಟಿ ತಗೊಂಡು ಆ ನಿಂಬೆಹಣ್ಣಿಗೆ ನೆನಪಿರ್ಲಿ ಕೆಂಪು ದಾರನ 5 ಸಲ ಸುತ್ತಬೇಕು. ಆ ಕೆಂಪು ದಾರನ 5 ಸಲ ಸುತ್ತಬಿಟ್ಟು ಯಾವ್ದಾದ್ರು ಹರಿಯೋ ನೀರಿರುತ್ತಲ್ಲ, ಹರಿಯೋ ನೀರು ಇದ್ರೆ, ನದಿ ಇದ್ರೆ ನದಿಗೆ ಹಾಕಿ, ಅಥವಾ ಯಾವ್ದಾನ ಮೋರಿ ಇದ್ರೆ ನಿಮ್ಮ ಮನೆ ಹತ್ರ ಆ ಮೋರಿ ಕೂಡ ಹಾಕಿ ಬಿಟ್ಬಿಡಿ. ಒಟ್ಟಿನಲ್ಲಿ ಆ ನೀರು ಸ್ಟ್ಯಾಗ್ನೆಂಟ್ ಆಗಿರಬಾರ್ದು, ಒಂದೇ ಕಡೆ ನಿಲ್ಲಿರಬಾರ್ದು, ಅದೇನಾಗ್ತಾ ಇರಬೇಕು, ಹರಿತಾ ಇರಬೇಕು. ಅಂಥ ಜಾಗದಲ್ಲಿ ಈ ನಿಂಬೆಹಣ್ಣ ನೀವು ಹಾಕ್ಬಿಟ್ಟು ಕೈಕಾಲು ತೊಳ್ಕೊಂಡು ಮನೆ ಒಳಗೆ ಬನ್ನಿ. ಆಗ ನೋಡಿ ನಿಮಗೆ ಶತ್ರುಗಳು, ಅದರಲ್ಲೂ ಹಿತಶತ್ರುಗಳು ಇರ್ಬೋದು, ಬೇರೆ ಥರ ಶತ್ರುಗಳು ಇರ್ಬೋದು, ಎಲ್ಲರ ಬಾಧೆ ಕೂಡ ಕಮ್ಮಿ ಆಗಿಬಿಡುತ್ತೆ. ನೀವು ಆರಾಮಾಗಿ ನಿಮ್ಮ ಲೈಫ್ನ ಲೀಡ್ ಮಾಡಿ. ಈ ರಥಸಪ್ತಮಿ ಎಂದು ವಿಶೇಷವಾಗಿ ಯಾರಿಗಾನ ಕೆಲಸ ಆಗಬೇಕು ಅಂತ ಇದ್ರೆ, ಯಾವುದೋ ಒಂದು ಕೆಲಸ ತುಂಬ ವರ್ಷದಿಂದ ಅಥವಾ ತುಂಬ ತಿಂಗಳಿಂದ ಆಗಬೇಕು ಅಂತ ಇರ್ತೀರಾ, ಅದು ಏನೇ ಮಾಡಿದ್ರು ಅದಕ್ಕೆ ಏನೋ ಒಂದು ಅಡೆತಡೆ ಬರ್ತಾ ಇರುತ್ತೆ. ಈ ಥರ ಕೆಲಸಗಳು ಆಗಬೇಕು ಅಂದರೆ ನೀವು ಏನು ಮಾಡಬೇಕು ಅಂತ ಅಂದರೆ, ಗೋಧಿ ಪಾಯಸ ಮಾಡಬೇಕು. ಗೋಧಿ ಪಾಯಸ ಮಾಡಿ ಫಸ್ಟ್ ಸೂರ್ಯನಿಗೆ ನೈವೇದ್ಯ ಕೊಟ್ಟು, ಆ ನಂತರ ಯಾವ್ದಾನ ಪ್ರಾಣಿಗಳಿದ್ರೆ ಆ ಪ್ರಾಣಿಗೆ ಕೊಡ್ಬೋದು. ಎಕ್ಸ್ಪೆಷಲಿ ನಾಯಿ ಇದ್ರೆ ಆ ನಾಯಿಗೆ ಹಾಕಿ, ಅಥವಾ ಹಸು ಇದ್ರೆ ಹಸುಗೆ ಹಾಕಿ ಪಾಯಸನ, ಮತ್ತೆ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಆ ಮಕ್ಕಳಿಗೆ ಹಂಚಿ ಪಾಯಸನ, ಮತ್ತೆ ಯಾರನ್ನ ಬಡವರಿದ್ರೆ ಆ ಬಡವರಿಗೆ ಆ ಪಾಯಸನ ಕೊಟ್ಬಿಟ್ಟು ಬನ್ನಿ. ಈ ರೀತಿ ಮಾಡೋದ್ರಿಂದ ಖಂಡಿತ ನೀವು ಅನ್ಕೊಂಡಿರೋ ಕೆಲಸ ನೆರವೇರುತ್ತೆ. ಇನ್ನೊಂದು ರೆಮಿಡಿ ಏನು ಅಂತ ಅಂದರೆ, ಈ ರಥಸಪ್ತಮಿ ದಿನ ದೀಪನ ಬೆಳಗಿಸ್ಬೇಕಾಗುತ್ತೆ. ಯಾವ ಥರ ದೀಪ ಬೆಳಗಿಸ್ಬೇಕು ಅಂದರೆ, ನಿಮ್ಮ ಮನೆಯಿಂದ ಆಚೆ ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಏನು ಮಾಡಬೇಕು, ಅರ್ಶಿನ ಬಳ್ದು ನಿಮ್ಮ ಬಾಗಿಲಿಂದ ಆಚೆ ಅರ್ಶಿನ ಬಳ್ದು ಅದ್ರ ಮೇಲೆ ಸಣ್ಣ ಡ್ರಾಯಿಂಗ್ ಮಾಡಿಬಿಟ್ಟು ಒಂದು ಹಿಡಿಯಷ್ಟು ಗೋಧಿ ಹಾಕ್ಬಿಟ್ಟು ಮಣ್ಣಿನ ದೀಪ ತಗೊಂಡು 7 ಬತ್ತಿ ಇರೋ ಥರ ಹಾಕಿ ದೀಪನ ಬೆಳಗಿಸಿ ಆ ಸೂರ್ಯದೇವ ಮಂತ್ರನ ನೀವು 21 ಬಾರಿ ಹೇಳಬೇಕಾಗುತ್ತೆ. ಮಂತ್ರ ನಾನು ನಿಮಗೆ ಕೊಡ್ತೀನಿ, ಡಿಸ್ಕ್ರಿಪ್ಷನಲ್ಲೂ ಇರುತ್ತೆ, ಚೆಕ್ ಮಾಡಿ. ಈ ರೀತಿಯಾಗಿ ಮಾಡಿದ್ರೆ ಖಂಡಿತ ಈ ರಥಸಪ್ತಮಿ ನಿಮಗೆ ಒಳ್ಳೇದು ಮಾಡೇ ಮಾಡುತ್ತೆ. ಆ ಸೂರ್ಯದೇವನ ಆಶೀರ್ವಾದ ನಿಮಗೆ ಸಿಗಲುತ್ತೆ. ಹಾಗಿದ್ರೆ ಇದೆಲ್ಲ ನೀವು ಮಾಡ್ತೀರಾ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ವೀಕ್ಷಕರೇ. ಇದೇ ಥರ ಇನ್ಫಾರ್ಮೇಷನ್ಗಾಗಿ ಕಲರ್ಫುಲ್ ಲೈಫ್ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.